ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಬಂದಿರುವಂಥ ಜಾಗ ಬಂದು ಪಯಣ ಕಾರ್ ಮ್ಯೂಸಿಯಂಗೆ. ಇದು ಲೊಕೇಟ್ ಆಗಿರೋದು ಮೈಸೂರು ಶ್ರೀರಂಗಪಟ್ಟಣ ಹೈವೇ ಪಕ್ಕದಲ್ಲೇ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗೋ ಮುಂಚೆನೇ ಬಿಫೋರ್ ಒಂದು 6 ಕಿಲೋಮೀಟರ್ ಲೆಫ್ಟಲ್ಲೇ ಸಿಗುತ್ತೆ. ಆ್ಯಕ್ಚುಲಿ ಈ ವಿಡಿಯೋ ಬಂದು ಮೈಸೂರು ದಸರಾ ಟೈಮಲ್ಲಿ ಬಂದಿದ್ದಾಗ ಮಾಡಿರುವಂಥ ವಿಡಿಯೋ. ಆಗ ನಾನು ಈ ಪಯಣ ಕಾರ್ ಮ್ಯೂಸಿಯಂ ಮತ್ತು KRS ಬ್ಯಾಕ್ ವಾಟರಲ್ಲಿರೋ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ. ಒಂದು ಸಜೆಷನ್ ಏನಂದರೆ, ನೀವು ಏನಾದರೂ ಮೈಸೂರಿಗೆ ಬಂದರೆ ಈ ಎರಡೂ ಜಾಗನ ಮಿಸ್ ಮಾಡದೆ ವಿಸಿಟ್ ಮಾಡಲೇಬೇಕು. ಯಾಕೆ ಅಂದರೆ ಅಷ್ಟು ಚೆನ್ನಾಗಿದೆ ಈ ಜಾಗಗಳು. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪಯಣ ಕಾರ್ ಮ್ಯೂಸಿಯಂನ ತೋರಿಸ್ತೀನಿ. ಇಲ್ಲಿ ಹಳೆ ಕಾಲದ ಕಾರುಗಳಿಂದ ಹಿಡಿದು ಲಕ್ಸುರಿಯಸ್ ಕಾರುಗಳವರೆಗೂ ತುಂಬ ಡಿಫ್ರೆಂಟ್ ವೆಹಿಕಲ್ಸ್ಗಳನ್ನು ನೋಡ್ಬೋದು. ಕಾರ್ ಲವರ್ಸ್ಗಳಿಗೆ ಇದು ನಿಜಕ್ಕೂ ಸ್ವರ್ಗದಂತೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹೊರಗಡೆಯಿಂದ ಅಂತೂ ಸಖತ್ ಎಲಿಗೆಂಟ್ ಆಗಿದೆ, ನೋಡ್ಬೋದು ನೀವು. ಸೊ ಬನ್ನಿ, ತಡ ಮಾಡೋದು ಬೇಡ, ಸೀದಾ ಒಳಗಡೆ ಹೋಗಿ ನೋಡೋಣ. ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಸಿಗೋದು ಟಿಕೆಟ್ ಕೌಂಟರ್. ದಸರಾ ಸೀಸನಲ್ಲಿ ಬಂದಿರೋದ್ರಿಂದ ಹೆವಿ ಜನ ಬಂದಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಒಬ್ಬರಿಗೆ 75 ರುಪೀಸ್ ಟಿಕೆಟ್ ಇರುತ್ತೆ. ಹಾಗೆ 12 ಇಯರ್ಸ್ ಒಳಗಡೆ ಇರುವಂಥ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಟಿಕೆಟ್ ಕೌಂಟರ್ ಪಕ್ಕದಲ್ಲೇ ವೀರೇಂದ್ರ ಹೆಗಡೆ ಅವರ ಕಾರ್ನ ಡಿಸ್ಪ್ಲೇ ಮಾಡಿದ್ದಾರೆ, ನೋಡ್ಬೋದು ನೀವು. ಯಾಕೆ ಅಂದರೆ ಈ ಮ್ಯೂಸಿಯಂ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರೇ 2024ರಲ್ಲಿ ಓಪನ್ ಮಾಡಿರುವಂಥ ಮ್ಯೂಸಿಯಂ ಇದು. ಅಂದ್ರೆ ಅವ್ರದೇ ಮ್ಯೂಸಿಯಂ ಇದು. ಈ ಕಾರ್ನ ಅವರು ಎಜುಕೇಶನ್ ಟೈಮಲ್ಲಿ ಯೂಸ್ ಮಾಡ್ತಿದ್ರಂತೆ. ಈ ಕಾರ್ ಯಾವುದು ಅಂದ್ರೆ ಸ್ಟ್ಯಾಂಡರ್ಡ್ ಹೆರೆಡ್. ಇದು 1962 ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಸೊ ಆಗಿನ ಕಾಲದಿಂದ ಇವತ್ತಿನವರೆಗೂ ಹೇಗೆಲ್ಲ ಎವಲ್ಯೂಷನ್ ಆಗಿದೆ ಅಂತ ಈ ವೀಲ್ಸ್ಗಳಲ್ಲಿ ನೋಡ್ಬೋದು. ನಿಮಗೆ ಮನುಷ್ಯನ ಮೊದಲ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಯಾವುದು ಅಂತ ಗೊತ್ತಾ? ಮನುಷ್ಯ ಮಂಗನಿಂದ ಮಾನವನಾದ ಅಂತ ಎಲ್ರಿಗೂ ಗೊತ್ತಿರೋದೆ. ಅದಾದಮೇಲೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೊದಲು ನಡ್ಕೊಂಡೇ ಹೋಗ್ತಿರ್ತಾನೆ. ಹಾಗೆ ಮನುಷ್ಯರಿಗೆ ಬುದ್ಧಿ ಬರ್ತಾ ಬರ್ತಾ ಪ್ರಾಣಿಗಳನ್ನು ಪಳಗಿಸ್ತಾನೆ. ನಂತರ 5,500 ವರ್ಷಗಳ ಹಿಂದೆ ಒಂದು ಚಕ್ರವನ್ನ ಕಂಡುಹಿಡಿತಾನೆ. ಆ ಚಕ್ರದ ಸಹಾಯದಿಂದ ತೂಕ ಇರೋ ವಸ್ತುಗಳನ್ನ ಅದ್ರ ಮೇಲೆ ಇಟ್ಟು ಶಿಫ್ಟ್ ಮಾಡೋಕೆ ಯೂಸ್ ಮಾಡ್ಕೊಳ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೊಡ್ಡ ದೊಡ್ಡ ಚಕ್ರಗಳನ್ನು ರೆಡಿ ಮಾಡ್ಕೊತಾನೆ. ಆ ಗಾಡಿನ ಪ್ರಾಣಿಗಳ ಕೈಯಲ್ಲಿ ಎಳಿಸ್ತಾನೆ. ಹಾಗೆ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಿ ಆ ಗಾಡಿ ಮೇಲೆ ತಾನು ಕೂತ್ಕೊಂಡು ಟ್ರಾವೆಲ್ ಮಾಡೋ ತರ ಮಾಡ್ಕೊತಾನೆ. ಅದೇ ಆಗಿನ ಕಾಲದ ಕುದುರೆ ಗಾಡಿ, ಎತ್ತಿನ ಗಾಡಿ. ನೆಕ್ಸ್ಟ್ ಮರದ ಚಕ್ರ ಹೋಗಿ ಸ್ಟೀಲ್ ಚಕ್ರ ಆಗತ್ತೆ, ಸ್ಟೀಲ್ ಹೋಗಿ ರಬ್ಬರ್ ಚಕ್ರ ಆಗತ್ತೆ. ಅದಾದಮೇಲೆ ಸೈಕಲ್ಗಳು, ಬೈಕ್ಗಳು, ಕಾರ್ಗಳು, ಹೀಗೆ ಹೆವಿ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸು ಎಕ್ಸೆಟ್ರಾ ಎಲ್ಲ ಬರುತ್ತೆ. ಇದು ನೋಡಿ ಯಾವ ಥರ ಇದೆ, ಹಳೆ ಕಾಲದ ಎತ್ತಿನ ಗಾಡಿಗಳು. ಈಗಲೂ ನಮ್ಮ ಹಳ್ಳಿ ಕಡೆ ಇದೆಲ್ಲ ಯೂಸ್ ಮಾಡ್ತಿದ್ದಾರೆ. ಬಟ್ ಜನ್ರೇಷನ್ ಹೇಗಿದೆ ಅಂದರೆ ಎತ್ತಿನ ಗಾಡಿಗಳನ್ನು ಮ್ಯೂಸಿಯಮಲ್ಲಿ ನೋಡೋ ಕಾಲ ಬಂದ್ಬಿಡ್ತು. ಬಟ್ ಹಳ್ಳಿ ಕಡೆ ಆಲ್ಮೋಸ್ಟ್ ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಕಾರು, ಸ್ಪೋಕ್ಸ್ ವಿಲ್ಸ್ ಇರುವಂಥ ಕಾರ್ ಇದು. ಟೂಲ್ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ. ಸೊ ಆಗಿನ ಕಾಲದ ಕಾರ್ ನೋಡೋಕ್ಕೆ ಮಜಾ ನೋಡಿ. ಹೆಡ್ಲೈಟ್ಸ್ ನೋಡಿ ಯಾವ ಥರ ಇದೆ, ಹಾಗೆ ಗ್ರಿಲ್ ನೋಡಿ ಇದ್ರದ್ದು. ಇದು ಫಿಯೇಟ್ ಗಾಡಿ ಆಗಿರುತ್ತೆ. ಇದು ನೋಡಿ ಎಷ್ಟು ಉದ್ದ ಇದೆ, ಆಲ್ಮೋಸ್ಟ್ ಅಲ್ಲಿ ಒಂದು ಮಿನಿ ಬಸ್ ಅಷ್ಟು ಉದ್ದ ಇದೆ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಎಲ್ಲ ಗಾಡಿಗಳು ಇವತ್ತಿನವರೆಗೂ ರನ್ನಿಂಗಲ್ಲಿದೆ ಆ್ಯಕ್ಚುಲಿ. ಇದು ನೋಡಿ ಆ್ಯಕ್ಚುಲಿ ಫೋರ್ಡ್. ಇದು ಹೇಗಿದೆ ನೋಡಿ ಅವಾಗಿನ ಫೋರ್ಡು. 1947 ಗಾಡಿ. ಎಷ್ಟು ಉದ್ದ ಇದೆ ಇದು, ಕ್ಯಾಮ್ರಾ ಸ್ಕ್ರೀನೇ ಹಿಡಿತಾ ಇಲ್ಲ, ಅಷ್ಟು ಉದ್ದ ಇದೆ ಗಾಡಿಗಳು. ಆಮೇಲೆ ಇದ್ರ ಟೈರ್ ನೋಡಿ, ಆಲ್ಮೋಸ್ಟ್ ಅಲ್ಲಿ ಈ ಥರ ಕವರ್ ಆಗಿರ್ತಾ ಇತ್ತು ಅವಾಗಿನ ಕಾಲದಲ್ಲಿ. ಇದು 1949 ಗಾಡಿ, ಡೈಮ್ಲರ್ ಅಂತ ಇದ್ರ ಹೆಸರು. ಆಗಿನ ಕಾಲದ ರಾಜರು ಯೂಸ್ ಮಾಡ್ತಾ ಇದ್ದಂಥ ಕಾರ್ ಇದು. ಸೊ ಎಷ್ಟು ಸಖತ್ತಾಗಿದೆ ನೋಡಿ. ರಾಜ ಇದರಲ್ಲಿ ಹೋಗ್ತಾ ಇದ್ರೆ ಗಾಡಿಗೂ ಒಂದು ಗತ್ತು, ರಾಜನಿಗೂ ಒಂದು ಗತ್ತು ಇರ್ತಿತ್ತು. ಏನಂತೀರಾ? ನಂಬರ್ ಪ್ಲೇಟ್ ನೋಡಿ, MEX1. ಇಲ್ಲಿ ಕಾರುಗಳು ಅಷ್ಟೇ ಅಲ್ಲ, ಬೈಕ್ಗಳು ಇದ್ದಾವೆ ನೋಡಿ. ಹಳೆಯ ಕಾಲದ ವಿಂಟೇಜ್ ಬೈಕ್ಗಳು ಹೆಂಗಿದಾವೆ ನೋಡಿ ಗಾಡಿಗಳು. ಒಂದೊಂದು ನಿಜವಾಗ್ಲೂ ಸಖತ್ತಾಗಿದ್ದಾವೆ. ಬಟ್ ಇದನ್ನೆಲ್ಲ ನೋಡಿದ್ರೆ ಇವಾಗಲೂ ರನ್ನಿಂಗಲ್ಲಿದ್ದಾವೆ ಅಂದರೆ ಆಶ್ಚರ್ಯ ಆಗುತ್ತೆ. ಎಲ್ಲ ಹೊಸ ಗಾಡಿಗಳ ಥರ ಮಾಡಿಟ್ಟಿದ್ದಾರೆ, ನೋಡಿ ಹೇಗಿದೆ ಅಂತ.
ಸೊ ಇದು ಬಂದು ಹಿಲ್ಮ್ಯಾನ್ ಅಂತ ಹೇಳಿ ಗಾಡಿ. ಅದ್ರ ಪಕ್ಕದಲ್ಲಿರೋದು ಆಸ್ಟಿನ್ A40. ಸೊ ಇದು ಬಂದು ಚವರ್ಲೆಟ್ ಬೆಲ್ ಏರ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಉದ್ದ ಇದೆ ಗಾಡಿ. ಬಂದು ಆಲ್ಮೋಸ್ಟ್ 5000 cc ಇಂಜಿನ್. ಇದು ಎಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳೋದಿದೆ ನೋಡಿ. ಹಿಂದ್ಗಡೆ ಯಾವ ಏರ್ ಬ್ಯಾಗು ಇಲ್ಲ, ಯಾವ ಡಿಸ್ಕ್ ಬ್ರೇಕು ಇಲ್ಲ, ಏನಿಲ್ಲ. ಪ್ರಾಪರ್ ವಿಂಟೇಜ್ ಗಾಡಿ ಇದು. ಇದು ಬಂದು ಹಳೆ ಕಾಲದ ಪಿಜೋಟ್ ಗಾಡಿ. ಇದು ಸಖತ್ತಾಗಿದೆ ಕಲರು. ಆ್ಯಂಡ್ ಸ್ನೇಹಿತರೆ, ಈ ಒಂದು ಕಾರ್ ಬಂದು ನಮ್ಮ CV ರಾಮನ್ ಅವರ ಕಾರ್ ಆಗಿರುತ್ತೆ. ಸೊ ಇದು ಬಂದು ಕ್ಯಾಡಿಲಾಕ್ ಅಂತ ಹೇಳಿ. ಆ್ಯಂಡ್ ಮೇಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಯಾವ ಕಾರೋ ಗೊತ್ತಿಲ್ಲ, ಕೆಳಗಡೆ ಹೋಗಿ ನೋಡೋಣ ಬನ್ನಿ. ಇಲ್ಲೊಂದು ಮಾನ್ಸ್ಟರ್ ಟ್ರಕ್ ಇದೆ ನೋಡಿ. ಯಪ್ಪ ಏನು ಘಟ ಇದೆ ಅಂದರೆ ಲಿಟ್ರಲಿ ಹೇಳ್ತೀನಲ್ಲ, ಇದ್ರ ಹೈಟ್ ನೋಡಿ ಸರ್ರಾಗೆ ಇದೆ. 1981 ಕ್ರಾಸ್ ಮಿಲಿಟರಿ ಟ್ರಕ್ ಇದು. ಸಖತ್ ದೊಡ್ಡದಾಗಿದೆ. ಸೊ ಇದು ಬಂದು 1958 ವಿಲ್ಲಿಸ್ ಟ್ರಕ್ ಅಂತ ಹೇಳಿದ್ದು. ಸೊ ಈ ಲಾರಿ ನೋಡಿ, ಹಳೆಯ ಕಾಲದ ಲಾರಿಗಳು ಇವಾಗ ಈ ಥರ ಲಾರಿಗಳೇ ಕಾಣಲ್ಲ, ನೋಡ್ಬೋದು. ಫೋರ್ಡಿನ ಲಾರಿಗಳಿವೆಲ್ಲ. ಬೋರ್ಡ್ ನೋಡಿ ಧರ್ಮಸ್ಥಳ ಅಂತ ಇದೆ. ಗಾಯ್ಸ್, ನಿಮಗೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಬಂದು ಧರ್ಮಸ್ಥಳದಲ್ಲಿ ಏನು ಮ್ಯೂಸಿಯಂ ಇತ್ತಲ್ಲ, ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಿರೋದು, ಮೈಸೂರಿಗೆ. ಸೊ ಧರ್ಮಸ್ಥಳದಲ್ಲಿ ಏನು ಮ್ಯೂಸಿಯಂ ನೋಡ್ತಿದ್ರಲ್ಲ, ಸೇಮ್ ಕಾರ್ಸ್ ಇಲ್ಲಿಗೆ ಬಂದಿದೆ. ಅದಲ್ಲದೆ ಇನ್ನು ತುಂಬ ಕಾರ್ಗಳು ಆ್ಯಡ್ ಆನ್ ಆಗಿದೆ ಅನ್ಬೋದು. ಇದು ನೋಡಿ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂಥ ಗಾಡಿ ಇದು. ನಿಸ್ಸಾನ್ ಗಾಡಿ ಇದು. ಆ್ಯಂಡ್ ಅವ್ರದ್ದೊಂದು ಚಿಕ್ಕ ಕಟೌಟು ಇಟ್ಟಿದ್ದಾರೆ ಇಲ್ಲಿ. ಸೊ ಈ ಗಾಡಿ ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಮರದ ಬಾಡಿ ಇದು. ಹೆಂಗಿದೆ ನೋಡಿ, ಕಂಪ್ಲೀಟ್ ವುಡನ್ ಬಾಡಿ ಆಗಿರುತ್ತೆ. ಸಖತ್ತಾಗಿದೆ. ಇದು 1980 ಮರ್ಸಿಡೀಸ್ ಬೆಂಜ್ 240D. ಈ ಕಡೆ ಎಲ್ಲ ಫುಲ್ಲು ಬೆಂಜೇ ಇದಾವೆ ನೋಡಿ. ಆವಾಗಿನ ಕಾಲದ ಬೆಂಜ್ ಗಾಡಿಗಳು ನೋಡಿ ಹೇಗಿದ್ದಾವೆ. ಇದು ನೋಡಿ, ಟೊಯೋಟಾ ಕೊರಲಾ ಅಂತ ಗಾಡಿ ಬರ್ತಾ ಇತ್ತಲ್ಲ ಮುಂಚೆ, ಅದ್ರದ್ದು ಫಸ್ಟ್ ವರ್ಷನ್ ಇದು. ಟೊಯೋಟಾ ಕೊರಲಾ 1990 ಗಾಡಿ ಇದು. ಇದು ನೋಡಿ, ಲೆಫ್ಟ್ ಸೈಡ್ ಡ್ರೈವ್ ಗಾಡಿ. ಗಾಡಿ ಸೇಮ್ ಸಖತ್ ಉದ್ದ ಇದೆ, ಸಖತ್ ಸ್ಪೇಷಿಯಸ್ ಆಗೂ ಇದೆ. ಇದು ಯಾವುದು ಅಂದರೆ ಕ್ಯಾಡಿಲಾಕ್ ಫ್ಲೀಟ್ ವುಡ್ ಅಂತೇಳಿ, ಸೂಪರ್ ಆಗಿದೆ ಇದೂ. ಇದು ಸಿಪನಿ ಅಂತ ಹೇಳಿ ಗಾಡಿ ಹೆಸರಿದೆ. ಮಾರುತಿ 800 ಥರ ಕಾಣಿಸುತ್ತೆ. ಡಬಲ್ ಡೋರ್ ಅಷ್ಟೇ, 4 ಡೋರ್ ಇಲ್ಲ. ಇದು ನೋಡಿ, ಫುಲ್ಲು ಡಿಫ್ರೆಂಟ್ ಆಗಿದೆ. ನೋಡಿದ್ರೆ ಒಂಥರ ಜಾತ್ರೆ ಅನ್ಬೋದು. ಬಟ್ ಫುಲ್ಲು ಪೇಂಟಿಂಗ್ ಆಗಿದೆ ಈ ಗಾಡಿ, ಚೆನ್ನಾಗಿದೆ. ಇದು ನೋಡಿ, ಎಲೆಕ್ಟ್ರಿಕ್ ರೇವಾ 2008 ಮಾಡೆಲ್. ಇದನ್ನು ಯಾಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಸೊ ಆಗಿನ ಕಾಲದ JCB ನೋಡಿ ಹೇಗಿದೆ. ಫೀಲ್ಡ್ ಮಾರ್ಷಲ್ ಅಂತ ಹೇಳಿ ಇದ್ರ ಹೆಸರು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಎಂತೆಂಥ ಗಾಡಿಗಳಿದ್ದಾವೆ ಅಂತ. ಇಲ್ಲಿರೋಂಥ ಪ್ರತಿಯೊಂದು ಕಾರಿಗೂ ತನ್ನದೇ ಆದ ಇತಿಹಾಸ ಇದೆ ಅಂತ ಹೇಳ್ಬೋದು. ಕಾರ್ ಲವರ್ಸ್ಗಳಿಗೆ ಇದು ನಿಜಕ್ಕೂ ಸ್ವರ್ಗದಂತೆ ಅಂತಲೇ ಹೇಳ್ಬೋದು. ಮೈಸೂರಿಗೆ ಬಂದರೆ ಈ ಜಾಗ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಆ ಜರ್ನಿಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಾಯ್.